ಸರ್, ಇವತ್ತು ಪಲ್ಲವಿ ಅಂತ ಹುಡುಗಿ ಸುಮಾರು ಒಂದು 22-23 ವರ್ಷ ಹುಡುಗಿ ಇವತ್ತು ರೈಲ್ವೆ ಟ್ರ್ಯಾಕಲ್ಲಿ ಸಿಕ್ಕಿ ಸೂಸೈಡ್ ಮಾಡ್ಕೊಂಡಿರೋಂಥದ್ದು. ಏನಂದರೆ ಬಳ್ಳಾರಿ, ಮೂಲತಃ ಬಳ್ಳಾರಿಯವರು. ಲಾಸ್ಟ್ ಟೈಮ್ 1 ತಿಂಗಳು ಮುಂಚೆ ರಾಮಾಂಜನೇಯ ಅಂತೇಳಿ ಹುಡುಗ ಒಂದು ಲೋ ಬಿ ಪಿಯಿಂದ ಡೆತ್ ಆಗಿತ್ತು. ಸೇಮ್ ಒಂದೇ ಊರು, ಅದೇ ಊರಿಂದ ಇವತ್ತು ಒಂದು ಹುಡುಗಿ ಇಲ್ಲಿ ರೈಲ್ವೆ ಟ್ರ್ಯಾಕಲ್ಲಿ ಡೆತ್ ಆಗಿರೋದು. ಇದು ನಿಜವಾಗ್ಲೂ ವಿದ್ಯಾರ್ಥಿಗಳಿಗೆ ಒಂಥರ ನೋವಿನ ಸಂಗತಿನೇ. ಯಾಕೆಂದರೆ ನಾವು ನಮ್ಮ ಇಂಡಿಯಾದಲ್ಲಿ ಒಂದು ಬ್ಯಾಕ್ ಬೋನ್ ಆಫ್ ಏನಪ್ಪ ಅಂದರೆ ಯೂತ್ಸು ಬ್ಯಾಕ್ ಬೋನ್ ಆಫ್ ಇಂಡಿಯಾ ಅಂತ ಹೇಳ್ತೀವಿ. ಇವತ್ತು ಗೌರ್ಮೆಂಟ್ ಯಾವುದೇ ರೆಕ್ರೂಟ್ಮೆಂಟ್ ಮಾಡದೇ ಇರೋದ್ರಿಂದ ಹುಡುಗರಲ್ಲಿ ಪೇಷನ್ಸ್ ಕಳ್ಕೊಂಡ್ಬಿಟ್ಟಿದ್ದಾರೆ. 1-2 ವರ್ಷ ಆದರೆ ಏನೋ ಅನ್ಬೋದಿತ್ತು, ಸುಮಾರು ಒಂದು 5-6 ವರ್ಷದಿಂದ ಯಾವುದೇ ರೆಕ್ರೂಟ್ಮೆಂಟ್ ಆಗ್ತಾಯಿಲ್ಲ. ಬಿಕಾಸ್ ಆಫ್ ರೆಕ್ರೂಟ್ಮೆಂಟ್ ಆಗದೇ ಇರೋದ್ರ ಒಂದು ಮೂಲ ರೀಸನ್ ಇದು. ಮತ್ತು ಫ್ಯಾಮಿಲಿ ಪ್ರೆಷರ್ ಇದೆ, ಸೊಸೈಟಿ ಪ್ರೆಷರ್ ಇದೆ. ಹಂಗಾಗಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ನಿನ್ನೆ ಕೂಡ ನಾವು ಭೇಟಿ ಮಾಡಿದ್ದೀವಿ. ಸುಮಾರು 1 ಅವರ್ ಚರ್ಚೆ ಮಾಡಿ ಎಲ್ಲ ಸಮಸ್ಯೆಗಳನ್ನ ಅವರು ಗಮನಕ್ಕೆ ತೊಗೊಂಬಂದಿದ್ವಿ. ಈ ಒಂದು ಜನವರಿ 20ನೇ ತಾರೀಕು ಏನು ಕೋರ್ಟಲ್ಲಿ ಒಂದು ಹಿಯರಿಂಗ್ ಇದೆ, ಅವಾಗ ಇಂಪ್ಲೀಡಿಂಗ್ ಅಪ್ಲಿಕೇಶನ್ ಹಾಕ್ಕೊಂಡು ಕೂಡಲೇ ಇಮಿಡಿಯೇಟ್ ರೆಕ್ರೂಟ್ಮೆಂಟ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ವಿದ್ಯಾರ್ಥಿಗಳು ಯಾವುದೇ ಕಾರಣಕ್ಕೂ ಈ ಒಂದು ನೆಗೆಟಿವ್ ಯೋಚನೆ ಮಾಡೋದಾಗಲಿ, ಸೂಸೈಡ್ ಅಟೆಂಪ್ಟ್ ಮಾತ್ರ ಯಾವುದೇ ಕಾರಣಕ್ಕೂ ಮಾಡ್ಕೊಂಬಿಡಿ. ಬಿ ಪಾಸಿಟಿವ್. ನಿಮ್ಮ ಪ್ರಶ್ನೆ ಮಾಡಿ, ಏನೇ ಸಮಸ್ಯೆ ಇದ್ರೂ ಒಂದು ಪ್ರಾಬ್ಲಮ್ ಅಂದರೆ ದೇರ್ ಆರ್ 1000 ಸೊಲ್ಯೂಷನ್ಸ್. ದಯವಿಟ್ಟು ಅದ್ರ ಬಗ್ಗೆ ಯೋಚನೆ ಮಾಡಿ. ಬಿ ಪಾಸಿಟಿವ್. ಒಂದು ಕೆಲಸ ಅಲ್ಲ, ನೀವು 1000 ಕೆಲಸ ಮಾಡ್ಬೋದು. ಗೌರ್ಮೆಂಟ್ ಕೆಲಸ 100% ಹೌದು. ನಿಮ್ಗೊಂದು ಆಪರ್ಚುನಿಟಿ ಬೇಕು, ಆಪರ್ಚುನಿಟಿ ಸರ್ಕಾರ ಕೊಡಬೇಕು ಅಂತ ಹೇಳ್ಬಿಟ್ಟು ನಾನು ಮನವಿ ಮಾಡ್ಕೊತೀನಿ. ಸ್ಟೋರಿ ಕಬ್ ಕೇಳ್ದ ನಿಮ್ಮ ಕಡೆಯಿಂದ ಸ್ವಲ್ಪ ಸ್ಟೂಡೆಂಟಿಗೆ ಹೇಳ್ರಿ. ಇಲ್ಲ, ನಾನು ಅದನ್ನ ಹೇಳ್ತೇನೆ. ಬಿ ಪಾಸಿಟಿವ್. ಇನ್ನೇನು ಮಾತಾಡ್ಕೊಂಡು ಬಂದಿಲ್ಲ. 56,000 ಪೋಸ್ಟನ್ನು ನೋಟಿಫಿಕೇಶನ್ ಮಾಡ್ತೀನಿ. ಅದ್ರ ಬಗ್ಗೆ ಸ್ವಲ್ಪ ಏನಂದರೆ ಈ ಥರ ನೆಗೆಟಿವ್ ಯೋಚನೆ ಮಾಡೋದು, ನೇಣು ಹಾಕ್ಕೊಳೋದು, ಸೂಸೈಡ್ ಮಾಡ್ಕೊಳೋದು ಅದೇ ದಾರಿಯಲ್ಲ. ಒಂದು ಜಾಬ್ ಇಲ್ಲ ಅಂತೇಳಿ ನಾಡಿಗೆ 1000 ಜಾಬ್ ಮಾಡ್ಬೋದು. ಇಲ್ಲೊಂದು ಆಪರ್ಚುನಿಟೀಸ್ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ, ನಾವು ಕೇಳ್ತಾ ಇದ್ದೀವಿ ಸರ್ಕಾರನೂ ಅದನ್ನು ಮಾಡಬೇಕು. ಯಾಕೆಂದರೆ ನಮ್ಗೆ ಯಾವ ಪೋಸ್ಟ್ ಇಂಥ ಸಮಸ್ಯೆ ಇದೆ ಅಂತಂದರೆ ಅದಕ್ಕೆ ಸೊಲ್ಯೂಷನ್ಸ್ ದೇರ್ ಆರ್ 1000 ಸೊಲ್ಯೂಷನ್ಸ್ ಇರುತ್ತೆ. ಒಂದು ಪ್ರಾಬ್ಲಮ್ ಅಂದರೆ ದೇರ್ ಆರ್ 1000 ಸೊಲ್ಯೂಷನ್ಸ್. ವಿ ಹ್ಯಾವ್ ಟು ಫೈಂಡ್ ಔಟ್. ಅದಕ್ಕೆ ನಾವು ಯೋಚನೆ ಮಾಡಬೇಕಷ್ಟೇ. ನಾವು ಯೋಚನೆ ಮಾಡೋ ಶಕ್ತಿ ಕಳ್ಕೊಂಡಿದ್ದೀವಿ ಅಷ್ಟೇ. ಇವತ್ತು ಯೋಚನೆ ಮಾಡಬೇಕು ಯುವಕರು. ಯೋಚನೆ ಮಾಡಿದ್ರೆ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಸಿಗುತ್ತೆ. ನೀವು ಸೂಸೈಡ್ ಮಾಡ್ಕೊಳೋದೇ ಪರಿಹಾರ ಅಲ್ಲ. ಹೌದಾ? ಸೂಸೈಡ್ ಮಾಡ್ಕೊಂಡು ಪರಿಹಾರನಾ? ನಿಮ್ಮ ತಂದೆ ತಾಯಿ ನಿಮ್ಮನ್ನು ನಂಬ್ಕೊಂಡಿರೋ ಎಷ್ಟು ಜನ ಇರ್ತಾರೆ ಹೇಳಿ? ನಿಮ್ಮನ್ನು ಯಾರು ನಂಬ್ಕೊಂಡಿಲ್ಲ ಅಂದರೆ ಈಗ ಒಂದು ದೇಶದ ಅಸೆಟ್ ನೀವು ಎಲ್ಲರೂ ಅಷ್ಟೇ. ಪ್ರತಿಯೊಬ್ಬರೂ ನೀವು ಇದನ್ನೇ ಪಾಸಿಟಿವ್ ಆಗಿ ಹೇಳ್ಬೇಕು ಎಲ್ರಿಗೂ. ನಾವೆಲ್ಲರೂ ಒಗ್ಗಟ್ಟಾಗೋಣ, ಏನು ಬೇಕಾದರೂ ಮಾಡ್ಬೋದು. ಆಗದೇ ಇರೋದೇನೂ ಇಲ್ಲ. ನಾವೆಲ್ಲರೂ ಮನ್ಸು ಮಾಡಿದ್ರೆ ವಿತಿನ್ 1 ಮಂತಲ್ಲಿ ಎಲ್ಲ ನೋಟಿಫಿಕೇಶನ್ಸ್ ಆಗುತ್ತೆ. ಆಗದೇ ಇರೋದೇನಿಲ್ಲ. 1 ಮಂತಲ್ಲಿ ಏನಾಗುತ್ತೆ ಹೇಳಿ? ಇಷ್ಟು ದಿನ ವೆಯ್ಟ್ ಮಾಡಿದ್ದೀವಾ ಇಲ್ವಾ? ಇಷ್ಟು ಎಫರ್ಟ್ಸ್ ಹಾಕಿದ್ರೆ ಓದೋದಕ್ಕೆ 1 ತಿಂಗಳು 100% ಆಗುತ್ತೆ. ಜನವರಿಯಿಂದ ನೋಟಿಫಿಕೇಶನ್ಸ್ ಆಗಲೇಬೇಕದು. ಬೇರೆ ರೀಸನ್ ಏನು ಹೇಳಂಗೆ ಇಲ್ಲ ಸರ್ಕಾರ. ನಾನು ನಿನ್ನೆ ಸುಮಾರು 1 ಅವರ್ ಚರ್ಚೆ ಮಾಡಿದ್ದೇನೆ ಅವ್ರ ಹತ್ರ. ಡಿಸ್ಕಸ್ ಆಗುತ್ತೆ. ಆಯ್ತು, ಎಲ್ಲರೂ ಸೇಫಾಗಿ ಹೋಗಿ ಲೈಬ್ರರಿಲಿ ಕೂತ್ಕೊಂಡು ಓದ್ಕೊಂಡು ಯಾವುದೇ ಕಾರಣಕ್ಕೂ ಏನೋ ಇದ್ರ ಬಗ್ಗೆ ಯೋಚನೆ ಮಾಡೋಣ. ಸೊಲ್ಯೂಷನ್ಸ್ ಇದೆ, ಹೋರಾಟ ಮಾಡೋಣ. ಅದು ದೊಡ್ಡ ವಿಚಾರ ಅಲ್ಲ. ನಮಗೇನು ಈ ಥರ ಆಗಬಾರ್ದು, ಯಾರೂ ಆಗಬಾರ್ದು. ಫ್ಯಾಮಿಲಿಯಲ್ಲಾಗಿರ್ಬೋದು, ಸಮಾಜದಲ್ಲಿ ಎಷ್ಟೇ ನಿಮಗೆ ಒತ್ತಡ ಹಾಕಿದ್ರು ನೀವು ಸ್ವಲ್ಪ ಪೇಷನ್ಸಾಗಿ ಯೋಚನೆ ಮಾಡಿ, ಪಾಸಿಟಿವ್ ಆಗಿ ಯೋಚನೆ ಮಾಡಿ. ಮತ್ತು ಯಾವತ್ತೂ ಸ್ಟ್ರೆಸ್ ತೊಗೊಂಬಿಡಿ. ತುಂಬ ಎಷ್ಟು ಪ್ರೆಷರ್ ತೊಗೊಳ್ತೀರೋ ತಲೆಗೆ, ನೀವು ಅಷ್ಟು ಬೇರೆ ನೆಗೆಟಿವ್ ಥಾಟ್ಸ್ ಬರುತ್ತೆ. ಸ್ವಲ್ಪ ಬಿ ಕಾಮ್ ಆಗಿರೋದು ಯೋಚನೆ ಮಾಡಿ. ಸ್ವಲ್ಪ ಯೋಗ, ಬೇರೆ ಏನಾದರೂ ಫಿಸಿಕಲ್ ಆ್ಯಕ್ಟಿವಿಟಿ ಮಾಡಿ. ಮತ್ತದು ಪೊಲೀಸ್ ಡಿಪಾರ್ಟ್ಮೆಂಟಿಂದನೂ ಈಗ ಇದು ವರ್ಕ್ಶಾಪ್ ಇದು ಅಟೆಂಡ್ ಮಾಡ್ತಾರೆ. ಈಗ ನೆನೇನೋ ಅದ್ರ ಬಗ್ಗೆನೇ ಚರ್ಚೆ ಮಾಡಿ.